ಪದಕ ಪದಕ ಹ್ಮ್ ಏಳ್ ಗಂಗಾ. ಪದಕ ಪಾಪ ಅಲ್ವಾ ಶಶಿ. ಅವಳು ಹುಡುಗನ ಶಾನೆ ಲವ್ ಮಾಡ್ತಾವಳೆ, ಹುಡುಗನೂ ಶಾನೆ ಲವ್ ಮಾಡ್ತಾವನೆ. ನಾವು ಅವರಿಬ್ರು ಮಧ್ಯೆ ನಾವೆಲ್ಲನೂ ಸುಮ್ಕೆ ಯಾಕೆ ಪಿರುತಿ ಮಾಡೋರನ್ನ ದೂರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಗೂ ಗೊತ್ತಾನೆ ಯಾಕೆ ಸುಮ್ಕೆ ನೆನೆಯ. ಅದಕ್ಕೆ ನೆನೆಯ ನೀವೊಂಚೂರು ಸಹಾಯ ಮಾಡಿದ್ರೆ ಹೆಂಗೋ ಅವಳ ಜೀವನನೂ ಸಂದಾಕಿರ್ತದೆ. ಅವಳು ಖುಷಿಯಾಗಿರ್ತಾಳೆ. ಇಷ್ಟ ಇಲ್ದಿರ ಮದುವೆ ಮಾಡ್ಕೊಳ್ಳೋದಕ್ಕಿನ್ನೂ ಇಷ್ಟ ಇರೋ ಮದುವೆ ಮಾಡ್ಕೊಂಡ್ರೆ ಎಲ್ಲರೂ ನೆಮ್ಮದಿಯಾಗಿ ಏನೇ ಇರ್ತಾರೆ. ಹೌದಾ ಗಂಗಾ, ಹಂಗಾದ್ರೆ ನೀನು ನೆಮ್ಮದಿಯಾಗಿದೀಯ? ನೀನು ಲವ್ ಮ್ಯಾರೇಜ್ ತಾನೇ ಆಗಿರೋದು, ಹಂಗಾರೆ ನೀನು ಶಾನೆ ನೆನೆಯ ನೆಮ್ಮದಿಯಾಗಿದ್ದೀಗ ಅನ್ನು. ಹಾ, ಏನ್ ಬಾಳ್ತಿದೀಗ ಇಲ್ಲಿ ಅಂತ ಗೊತ್ತಿಲ್ವಾ? ನಿನ್ನ ಗಂಡನ ಪಿರುತಿ ಇಲ್ಲ, ನಿನ್ನ ಗಂಡಂದೇನು ಅದೇನು ಎಲ್ಲ ಅನ್ಯಾಯನೇನೇ ಆಯ್ತಾಯ್ತೆ. ನಿನಗೆ ಯಾವ ಮರ್ಯಾದೆನೂ ಸಿಗ್ತಾ ಇಲ್ಲ. ನನ್ನ ಆದ್ನಿ ಅವಳಿಗೂ ಇಂಥ ಬಾಳೆ ಏನಿಯ ಬರ್ಬೇಕಾ ಹೇಳು? ಸುಮ್ಕೆ ನೀನು ಬೇಕೇ ಬೇಕು ಅಂತ ಆಟ ಮಾಡಿದ್ದಕ್ಕೆ ನಿಂಗೆ ಅನ್ಯಾಯ ಆಗೈತಿ ಅಂದಿದ್ದಕ್ಕೆ ನಾನು ಅಷ್ಟು ಸಹಾಯ ಮಾಡಿದೆ. ಇಲ್ಲ ಅಂದಿದ್ರೆ ಈ ಪಿರುತಿ ಪ್ರೇಮಕ್ಕೆಲ್ಲನೂ ನಾನು ಸಹಾಯ ಮಾಡ್ತಾ ಇರಲಿಲ್ಲ. ಆದ್ರೂ ಗಂಗನ್ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ. ಅವ್ರ ಅಮ್ಮನೂ ಚೆನ್ನಾಗಿ ಹಿಡ್ಕೊಂಡು ಹೊಡೆದ್ಬಿಟ್ಟೈತೆ. ಅಂದರೆ ನಿಮ್ಮ ಅತ್ತೆ ಇನ್ನು ಕಾಲೇಜ್ಗೂ ಕಳ್ಸೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತೈತೆ. ಇನ್ನೊಂದು ವರ್ಷ ಐತೆ ಅಂದರೆ ಮನೆ ಕುಂತ್ಕೊಂಡು ಓದ್ಕೊಂಡು ಏನಾರ ಪಾಸ್ ಮಾಡ್ಕ, ನಿನ್ನ ಮಾತ್ರ ಕಳ್ಸೋಕ್ಕಿಲ್ಲ ಕಾಲೇಜ್ಗೆ ಬಿದ್ದಿರು ಅಂತ ಹೇಳ್ಬಿಟ್ಟು ಫೋನು ಗೀನು ಎಲ್ಲ ಕಿತ್ಕೊಂಡ್ಬಿಟ್ಟು ಮಡಗಿಕೊಂಡೈತೆ. ಅವಳುಗಳು ಅಂತ ಹೇಳ್ತಾ ಇದ್ಲು. ನಾನು ಹೊಸ ಸಮಾಧಾನ ಮಾಡಿ ನಾನು ನಿಮ್ಮ ಒತ್ತಿಗೆ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಪೊದ್ದು ಇದೆಲ್ಲ ಪದಕ ಇದೆಲ್ಲ ನಿನ್ನಿಂದನೇ ನೀ ಆಗ್ಬೇಕಷ್ಟೇ. ನಿನ್ಬಿಟ್ಟು ಇನ್ನು ಯಾರನ್ನೂ ನಿನ್ನ ಆದ್ನಿಗೆ ಸಹಾಯ ಮಾಡಕ್ ಸಾಧ್ಯನೇ ಇಲ್ಲ. ಸಾಕು, ಅವಳು ಓದ್ಬಿಟ್ಟು ದೊಡ್ಡ ಆಫೀಸರ್ ಆಗಬೇಕು, ನಮ್ಮಂಗೆ ವ್ಯವಸಾಯ ಮಾಡಬಾರ್ದು, ನಮ್ಮಂಗೆ ಕೂಲಿನಲ್ಲಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ದೊಡ್ಡ ಕಾಲೇಜ್ಗೆ ಹಾಕಿದ್ರೆ ಇಂಥ ಕೆಲಸನ ಮಾಡ್ಕೊಂಬಿಟ್ಟು ಬರೋದು ಅವಳು. ಏನು ನಮ್ಮಂಗೆ ಏನೇ ಜೀವನ ಪೂರ್ತಿನೂ ವ್ಯವಸಾಯ ಮಾಡ್ಕೊಂಡು ಕಷ್ಟಪಡೋಕ್ಕಾಯ್ತದ? ನೀನೇ ಹೇಳು, ಎಷ್ಟು ದಿನ ಅಂತ ಹೇಳ್ಬಿಟ್ಟು ಕಷ್ಟಪಡೋಕ್ಕಾಯ್ತದೆ? ಒಂದಿನ, 2 ದಿನ, 3 ದಿನ ಕಷ್ಟಪಟ್ಟು ಪಟ್ಟು 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 ಒಂದಿನ ಸಾಕಾಗೋಯ್ತದೆ ನೋಡು. ಇದೆಲ್ಲ ಜೀವನ ಅಲ್ಲ. ನಿನಗೆ ಯಾಕೆ ಅರ್ಥ ಆಯ್ತಿಲ್ಲ? ಸುಮ್ಕೇನಿ ಇದ್ಬಿಡು. ಅವಳು ಹೆಂಗೋ ಒಂದು 2 ದಿನ ಅಳುತ್ತಾಳೆ, ಆಮೇಕಿಂತ ಸುಮ್ಮನೆ ಆಯ್ತಾಳೆ. ಶಾನೆ ನಂಬಿಕೆ ಇಟ್ಕೊಂಡಿದ್ದೆ ನಾನು, ಎಲ್ಲ ಹಾಳು ಮಾಡಾಕ್ಬಿಟ್ಲು. ಈ ಪದ್ದಕ್ಕಂಗೆ ಹೆಂಗೆ ಹೇಳಿದ್ರೆ ಅರ್ಥ ಆಯ್ತದೆ? ಯಾಕೆ ಇವಕ್ಕ ಅರ್ಥನೇ ಮಾಡ್ಕೊಂತಿಲ್ಲ? ಇವಕ್ಕ ಇನ್ನು ಮಾತು ಮೀರ್ಬಿಟ್ರು ಅಂತ ಏನಾದರೂ ಬೇಜಾರ ಏನು ಅಂತ. ಅಯ್ಯೋ, ಮನೆ ಹೆಣ್ಮಕ್ಳನ್ನ ಮಾನ ಮುರುವಾದಿ ಅನ್ನೋದೆಲ್ಲನೂ ಕಳಿಸ್ಬಿಟ್ಟು ಬೆಳೆಸ್ಬೇಕು. ಇಲ್ಲ ಮೂರು ಬುಟ್ಟಂಗೆ ಏನಿಯ ಬೆಳೆಸಿದ್ರೆ ಹಿಂಗೇನಿ ಆಗೋದು. ನೋಡ್ದ ನನ್ನ ಹೆಣ್ಮಕ್ಳು ನಾನು ಹೇಳ್ದಂಗೆ ಕೇಳ್ತಾರೆ. ನಾನು ಹೇಳಿದ ದುಡ್ಗುನ್ ಮದುವೆ ಮಾಡ್ಕ ಅಂದ್ರೆ ಅದಕ್ಕೆ ಏನಿಯ ಸೈ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂತಾರೆ. ಹಿಂಗೆ ಮೂರು ಬಿಟ್ಬಿಟ್ಟು ಕುಂತ್ಕೊಂಡಿಲ್ಲ. ನಿನ್ನ ಮಗಳ ಥರ ಓದಕ್ಕೋಯ್ತೀನಿ ಅಂತ ಹೇಳ್ಬಿಟ್ಟು ಯಾವನ್ನ ಪಿರುತಿ ಮಾಡ್ಕೊಂಡು ಬಿದ್ದವಳಂತೆ. ಎಲ್ಲಾರ್ಗು ಪ್ರಚಾರ ಆಗೋಗ್ಬಿಟ್ಟೈತೆ ಆಗ್ಲೇನಿಯ. ನನ್ನ ಮಗಳ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಾ ಇದ್ದೆ. ಈಗ ನೋಡ್ದ ಏನಾಯ್ತು ಕತೆ ಅಂತ ಹೇಳ್ಬಿಟ್ಟು ಹಬ್ಬಬ್ಬಬ್ಬಬ್ಬಬ್ಬ. ಮಗಳನ್ನ ಇವಾಗ ಬೆಳ್ಸಕ್ ಬರಕಿಲ್ಲ, ಸೊಸೆ ಬಾಯಿ ಊರ್ ಬಾಯಿ. ಇವಾಗ ಕರೆದು ಮಾತಾಡು ನಿನ್ ಸೊಸೆನ. ಓಹೋ, ನನ್ನ ದಿನ ದೊಡ್ಡ ಕಾಲೇಜ್ಗೆ ಹಾಕ್ಬಿಟ್ಟು ಸೇರಿಸ್ಬಿಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬುಲ್ಡೆ ಹೊಡಿತಿದ್ಲಲ್ಲ. ಕರ್ಸು, ಇವಾಗ ಮಾತಾಡಕ್ಕೆ ಹೇಳಿ ನಿನ್ ಸೊಸೆನ ಕರ್ಸ್ಬಿಟ್ಟು ಇವ್ ಕೇಳು ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳ್ತಾಳೆ. ನೋಡ್ ಬಂಗಾರಿ, ನನ್ನ ಮಗಳು ಏನೋ ತಪ್ಪು ಮಾಡ್ಬಿಟ್ಟವಳೆ. ಈಗ ಅದೆಲ್ಲನೂ ಚಿಕ್ಕ ವಯಸ್ಸು ಗೊತ್ತಾಗಕ್ಕಿಲ್ಲ. ನಾವು ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಇದು ಮಾಡ್ತಾ ಇವನಿ, ಅರೇಂಜ್ ಮಾಡ್ತಾ ಇವನಿ. ಇನ್ನೊಂದು ಇವಾಗ ನಿಮ್ಮ ಮಗಳು ಮದುವೆ ಟೈಮಾಗ ಏನಿಯ ನನ್ನ ಮಗಳದು ಮಾಡ್ಬಿಟ್ಟು ಹಂಗೆ ಏನಿಯ ಮುಗಿಸ್ಬಿಟ್ರಾಯ್ತು. ಏನೋ ನನ್ನ ಮಗಳು ಮದುವೆ ಟೈಮಾಗ ನಿನ್ನ ಮಗಳು ಮದುವೆ ಮಾಡೋದ? ನನ್ನ ಮಗಳು ಮದುವೆ ಟೈಮಾಗ ಹಂಗೆಲ್ಲ ಮಾಡೋಕ್ಕಾಗಿಲ್ಲ. ನನ್ನ ಮಗಳು ಏನು ಅನ್ಕೊಂಬಿಟ್ಟಿದ್ಯಾ? ನನ್ನ ಮಗಳು ಮದುವೆ ಮಾಡ್ಕೊಳ್ಳೋ ಹುಡುಗ ಕೋಟ್ಯಾಧೀಶ್ವರ ಗೊತ್ತಾ? ಏನೇ ಪದ್ದಿ ಈಗ ಮಾತಾಡು. ಯಾಕೆ ಸುಮ್ಕೆ ಇದೀಗ? ನನ್ನ ಮಕ್ಳು ಏನಾರ ತಪ್ಪು ಮಾಡಿದ್ರೆ ಊರವ್ರಿಗೆಲ್ಲ ಸಾರ್ಕೊಂಬಿಟ್ಟು ಬಂದ್ಬಿಟ್ಟು ನನ್ನ ಮಾನ ಮರುವಾದಿ ಎಲ್ಲ 3 ಕಾಸು ಹರಾಜಾಗ್ತಾ ಇದ್ದಲ್ಲ. ಇವಾಗ ನಿನ್ನ ಆದ್ನಿದ್ರು ಹರಾಜಾಕೆ ನೋಡೋಣ. ಯಾಕೆ ಸುಮ್ಕೆ ನಿಂತಿದೀಗ? ಹರಾಜಾಕಕ್ಕೆ ಬೇಜಾರಾಯ್ತದ, ಭಯ ಆಯ್ತದೋ? ನಿಮ್ದಾದ್ರೆ ಮುಚ್ಚಿಕಂತೀರಾ, ನಮ್ದಾದ್ರೆ ಊರೂರಿಗೆ ಪ್ರಚಾರ ಮಾಡ್ತೀರಾ? ಮಾಡೇ ವಿಡಿಯೋ ಮಾಡ್ಬಿಟ್ಟು ಇವಾಗ ನನ್ನ ಆದ್ನಿನೂ ಹಿಂಗೆ ಪಿರುತಿ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಆಕೆ ನೀನು ಬಂದ್ಬಿಟ್ರು ಇಲ್ಲಿ ಏಳಕ್ಕೆ. ಇವ್ರ ಮನೆದೇನಿಯ ತೂತಿಕೊಂಡು ನಮ್ಮ ಮನೆಗೆ ಬರ್ತಾರೆ ಏಳಕ್ಕೆ ಅಂತ ಹೇಳ್ಬಿಟ್ಟು ಮನ್ಯಾಳಿಗಳು. ಈಗ ನಾನು ಊರು ತುಂಬ ಹೇಳ್ಕೊಂಬಿಟ್ಟು ಬರ್ತೀನಿ. ಹಿಂಗೆ ಪಿರುತಿ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಆವಾಗ ನಿಮ್ಮ ಮನೆ ಮರ್ವದಿನವೇ ಸರಿಯಾಗಿ ಹೋಗ್ಲಿ. ನನಗೆ ಹೇಳ್ಕೊಂಬಿಟ್ಟು ಬರೋಕ್ಕೆ 2 ನಿಮಿಷ. ಆದರೆ ನನಗಂತ ಕಂತ್ರಿ ಬುದ್ಧಿ ಇಲ್ಲ. ನಿನಗೈತಲ್ಲೇ ಪದ್ದಿ ಅಂತ ಕಂತ್ರಿ ಬುದ್ಧಿ ಅಂತೂ ದೇವ್ರಣೆ ನನಗಂತೂ ಇಲ್ಲ. ಗೊತ್ತಾಯ್ತೆ? ನೋಡು, ಇನ್ನೇನಿದ್ರು ನಿಮ್ಮದು ನೀವು ನೋಡ್ಕೊಳ್ರಿ. ನಮ್ಮ ವಿಷಯಕ್ಕೆ ಬಂದರೆ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ಅಷ್ಟೇ. ನೆನೆಯ 3 ಬಿಟ್ಟು ಆಟ ಆಡ್ತಾರೆ. ಇವ್ರ ಮನೆದೇ ನೆನೆಯ ತೂತಿಕ್ಕೊಂಡು ನಮ್ಮ ವಿಷಯಕ್ಕೆ ಬಂದ್ಬಿಡ್ತಾರೆ ಮಾತಾಡೋಕ್ಕೆ. ಲೇ, ಮೊದಲು ಮಗಳನ್ನ ಮರುವಾದಿನಾಗ ಬೆಳ್ಸದ್ ಕಲಿ. ಏನು ಓದಿಸ್ತೀನಿ ಅಂತ ಕಳಿಸ್ಬಿಟ್ಟು ಓದಿಸ್ತಿದ್ಯಲ್ಲಮ್ಮ ಪಿರುತಿ ಮಾಡೋದನ್ನ.
ನನ್ನ ಹೆಣ್ಮಕ್ಳು 4 ವರ್ಷ ಸಿಟಿನಾಗ ಇಕ್ಕುದ್ರುನುವೆ ಇಂಥ ಕಂತ್ರಿ ಕೆಲಸ ಮಾಡ್ಕೊಂಬಿಟ್ಟು ಬರ್ಲಿಲ್ಲ ನನ್ನ ಹೆಣ್ಮಕ್ಳು. ನನ್ನ ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡಿದ್ದೀರ? ನನ್ನ ಹೆಣ್ಮಕ್ಳು ನಾನು ಹಾಕಿದ್ ಗೆರೆ ದಾಟಾಕಿಲ್ಲ. ಇಂಥವ್ರನ್ನ ಮದ್ವೆ ಮಾಡ್ಕಂದ್ರೆ ಸರಿ ಆಯ್ತು ಅಂತ ಅಂಥವ್ನೇನಿಯ ಮದ್ವೆ ಮಾಡ್ಕೊಂತಾರೆ ಗೊತ್ತೇ? ನನ್ನ ಹೆಣ್ಮಕ್ಳಲ್ಲಿ ಈ ಕಿತ್ತೋಗಿ ಅವನು ಇವನು ಪಿರುತಿ ಮಾಡ್ಕೊಂಡು ಮಾನ ಮರೋದಿ ಕಳ್ಕೊಂತ ಇರ. ನಿನ್ನ ಮಗಳಲ್ಲೇ ನನ್ನ ಮಾನ ಮರ್ಯಾದೆ ಕಳಿಯಕ್ಕೆ ಗೊತ್ತಾರೆ. ನನ್ನ ಮಗ ಪಿರುತಿ ಮಾಡ್ದ ಅಂತ ಹೇಳ್ಬಿಟ್ಟು ಊರಿಗೆಲ್ಲ ಸಾರಿರ ನಿನ್ನ ಸೊಸೆ. ನಿನ್ನ ಮಗಳು ಪಿರುತಿ ವಿಷಯನ ಯಾಕೆ ಸಾರ್ತಾ ಇಲ್ಲ? ಇರು ಮಾಡ್ತೀನಿ ನಾನು. ಸಾರ್ಕೊಂಬಿಟ್ಟು ಬಂದ್ರೆ ಅವಾಗ ಗೊತ್ತಾಯ್ತದೆ. ಏನೋ ಹೆಣ್ಮಗಳು ಅಂತ ಸುಮ್ಕಿವ್ನಿ, ಇಲ್ಲ ಅಂತ ಹೇಳಿದ್ರೆ ಮಾಡ್ತಿದ್ದೆ, ಸರಿಯಾಗಿ ಏನಿಯ ಮಾಡ್ತಾ ಇದ್ದೆ. ನೋಡಿ ನನ್ನ ಮಗಳು ವಿಷಯನ ನೀನು ಬಂಗಾರಮ್ಮ ನೀನು ಏನು ಹೇಳ್ಕೊಂಬಿಟ್ಟು ಬರ್ಬೇಡ. ಈಗ ನನ್ನ ಮಗಳು ಬೇರೆ ಮದುವೆ ಸೆಟ್ ಮಾಡ್ತೀವ್ನಿ, ನನ್ನ ಮಗನ ಬೇರೆ ಕಳ್ಸೀವ್ನಿ ಮದುವೆ ವಿಷಯ ಮಾತಾಡ್ಕೊಂಬಿಟ್ಟು ಬರೋಕ್ಕೆ ಅಂತ. ಈ ಟೈಮಾಗಿ ಈ ವಿಷಯ ನಮಗೆ ಏನಿಯ ಮುಗ್ದೋಗ್ಬಿಡ್ಲಿ. ಈ ಪಿರುತಿ ಗಿರುತಿ ವಿಷಯ ಎಲ್ಲ ನನವೇ ಇಲ್ಲ ಗೊತ್ತಾಯ್ತು ಅಂತಂದರೆ ತುಂಬಾನೇ ಕಷ್ಟ ಆಗೋಗ್ಬಿಡ್ತದೆ. ಮತ್ತೆ ಆ ಹುಡುಗನೂ ಒಪ್ಪಕ್ಕಿಲ್ಲ. ಅದಕ್ಕೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಹೆಣ್ಮಗಳಲ್ವಾ ಹೆಂಗೋ ಮದುವೆ ಮಾಡ್ಬಿಟ್ಟತ್ತಾಗೆ ಕಳಿಸ್ಬಿಡ್ತೀನಿ. ಏನೋ ನಿಮ್ಗಿರ ಅಂತ ಕಂತ್ರಿ ಬುದ್ಧಿ ನಮ್ಗೇನಿಲ್ವಲ್ಲ. ಏನೋ ಹಾಳಾಗೋಗ್ರಿ. ನಿಮ್ಮ ಹತ್ರ ಯಾರು ಹೇಳ್ತಾರೆ? ಹಬ್ಬ ಇವಳ ಮಗಳ ವಿಷಯನೂ ಊರವ್ರಿಗೆಲ್ಲ ಪ್ರಚಾರ ಮಾಡ್ಕೊಂಬಿಟ್ಟು ಬಂದ್ಬಿಡ್ತಿದ್ದೆ. ಆದರೆ ನಾನು ಹೊಳಿಮಯ್ಯ ತಾನೇ ಲವ್ ಮಾಡಿರೋದು ಇವಳ ಮಗಳನ್ನ. ಆಮೇಲೆ ಗೊತ್ತಾಗೋಗ್ಬಿಟ್ರೆ ಆಮೇಲೆ ಹೊಳಿಮಯ್ಯಂದು ನನ್ನ ಮಗಳದು ಮದುವೆ ಕ್ಯಾನ್ಸಲ್ ಆಗೋಗ್ಬಿಟ್ರೆ ಯಾಕೆ ಬೇಕು? ಅದಕ್ಕೆ ಈ ವಿಷಯನ ಯಾರಿಗೂ ಹೇಳ್ತಿಲ್ಲ. ಇಲ್ಲ ಅಂದಿದ್ರೆ ಊರೂರ್ಗೆನೆಯ ಪ್ರಚಾರ ಮಾಡಿಬಿಡ್ತಿದ್ದೆ ನಾನಂತೂ. ಏನೇ ಪದ್ದಿ, ಅವತ್ತು ನಾನು ಅಷ್ಟೆಲ್ಲನೂ ಹೇಳಿದ್ದೀನಿ ನಿನಗೆ. ಬ್ಯಾಡ್ವೆ ನನ್ನ ಮಗಳನ್ನ ಕಳ್ಸೋದು ಬ್ಯಾಡ್ವೆ ಅಂದರೆ ಇವತ್ತು ಈ ಪರಿಸ್ಥಿತಿಗೆ ಇವತ್ತು ನಾನು ಚೀಟು ಅಂತ ಮನೆಗೆಲ್ಲ ಊಸ್ಕೊತಾ ಇದ್ದೀನಿ ಅಂದರೆ ಈ ಪರಿಸ್ಥಿತಿ ಕಾರಣನೇನಿಯ ನೀನು, ಬೇರೆ ಯಾರು ಕಾರಣ ಅಲ್ವೇ? ಮನೆಯಾಳಿ ನೀನೇನೆನಿಯ ಕಾರಣ. ದರಿದ್ರದೊಳೆ ಇಂಥ ಕೆಲಸ ಮಾಡ್ಬಿಟ್ಟಲ್ವೇ ನೀನಂತೂ. ನನ್ನ ಮಗಳು ಜೀವನ ಏನಿಯ ಹಾಳು ಮಾಡಿಬಿಟ್ಟೆ. ಅವತ್ತು ನೀನು ಗಿಣಿಗೆ ಹೇಳ್ದಂಗೆ ಹೇಳಿದ್ದೀನಿ ಬ್ಯಾಡ್ವೆ ಅಂದರೆ ಅತ್ತೇ ನನ್ನ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ದಿಮಾಕ್ ಮಾಡ್ಬಿಟ್ಟು ಕಳಿಸ್ಬಿಟ್ಟೆ. ಈಗ ನೋಡು ಹೆಂಗೆ ಹೇಳ್ತಿದ್ದೀಗ ಅಂತಂದರೆ ಎಲ್ಲ ಹಾಳು ಮಾಡ್ಬಿಟ್ಟೆ ನನ್ನ ಮಗಳು ಜೀವನನೇನಿಯ. ನಿನಗೇನ್ರಾಗ ಹೊಡೆದ್ರು ಕಮ್ಮಿನೇನಿಯ. ಅತ್ತೆ ಇದೊಳ್ಳೆ ಚಂದ ಕೇಳ್ತಿರಲ್ಲ, ಓದ್ಲಿ ಅಂತ ಕಳ್ಸಿದೀನಿ. ನಾನೇನು ಪಿರುತಿ ಮಾಡ್ಬಿಟ್ಕೊಂಬಿಟ್ಟು ಹುಡುಗನ ಜೊತೆ ಮಾತಾಡ್ಕೊಂಬಿಟ್ಟು ಬಾ ಅಂತ ಕಳ್ಸಿವ್ನ ನಾನು. ಎಲ್ಲ ಒಂದೇ ನಡಿಯ. ನಾನು ಹೇಳ್ದೆ ತಾನೆ ದೊಡ್ಡ ಕಾಲೇಜು ಅಂತ ಹೇಳ್ಬಿಟ್ಟು ಕಳಿಸ್ಬೇಡ. ಅದು ಹೋಗೋದು ಬೇಡ, ನನ್ನ ಮಗಳು ಇಲ್ಲೇ ಬಿದ್ದಿರ್ಲಿ, ನಾನು ಮದುವೆ ಮಾಡ್ಬಿಡ್ತೀನಿ ಇವಾಗಲೇ ಏನಿಯ ಬೇಡ ಸವಾಸ ಅಂತ ಹೇಳ್ದೆ ತಾನೆ. ಎಷ್ಟು ಹೇಳಿದ್ರು ಕೇಳ್ದಿದ್ದಂಗೆ ದೊಡ್ಡ ಕಾಲೇಜಿಗೆ ಹಾಕ್ತೀನಿ, ಹಂಗೆ ಊದಿಸ್ತೀನಿ ಹಿಂಗೆ ಊದಿಸ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟಲ್ಲ ಒಂದೇ ಕಿತನೆಯ ಮನೆಯಾಳಿ. ಈಗ ನೋಡು ನನ್ನ ಮಗಳು ಜೀವನ ಏನಾರು ಹಾಳಾಗೋದ್ರೆ ಅದಕ್ಕೆ ನೀನೇನಿಯ ಕಾರಣ. ನೋಡು ಈಗ ನನ್ನ ಮಗ ಹೋಗೋನಿ ಮಾತಾಡ್ಕೊಂಬಿಟ್ಟು ಬರ್ತೀನಿ ಹುಡುಗಂತಾಗೆ ಅಂತ ಹೇಳ್ಬಿಟ್ಟು ನಮ್ಮ ಸಂಬಂಧಿಕರು ಹುಡುಗಂತಾಗೆ ಏನಿಯ. ನೋಡು ಈಗೆಲ್ಲ ಮದುವೆಗೆ ತಯಾರಿ ಮಾಡಿ ನನ್ನ ಮಗಳನ್ನ ಒಪ್ಪಿಸಿ ಮದುವೆ ಮಾಡಿಸೋ ಜವಾಬ್ದಾರಿನೂ ನಿಂದೇನೇನಿಯ. ಮದುವೆ ಆಗೋ ಗಂಟ ಕಣ್ಣಿಗೆ ನೋಡ್ಕೊಂಡು ಎಲ್ಲ ಕೆಲಸನೂ ಮುಗಿಸ್ಬೇಕು ಮದುವೆ ಕಾರ್ಯನ. ಇಲ್ಲ ಅಂದರೆ ನಿನ್ನ ತವ್ರ ಮನೆಗೆ ಓಡಿಸ್ಬಿಡ್ತೀನಿ ಅಷ್ಟೇ ಏನಿಯ. ಏನೋ ಬಿಡು ಬುದ್ಧವಂತೆ ಅಂತಂದರೆ ನಮಗಿನ ಗೊತ್ತೇ ನಿಂಗೆ ಈಗಿನ ಕಾಲದ ಮಕ್ಕಳು ಕತೆ ಏನು ಅಂತ ಹೇಳ್ಬಿಟ್ಟು ಏತಿ ಅಂದರೆ ಪ್ರೀತಿ ಅಂತವೆ. ನೋಡು ನನ್ನ ಮಗಳನ್ನ ಮದುವೆಗೆ ಒಪ್ಪಿಸಿ ಮುಂದೆ ನಿಂತ್ಕೊಂಡು ಮಾಡ್ಬೇಕಷ್ಟೇನೇನೆ. ಅತ್ತೆ ಈಗಿನ ಕಾಲದಾಗೆ ಒಳ್ಳೇದು ಮಾಡಕ್ ಮಾತ್ರ ಹೋಗ್ಬಾರ್ದು ಅಂತ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅತ್ತೆ. ನಾನು ನನ್ಕಿಂತ ಯಾರ ಸವಸಕ್ಕೆ ಹೋಗ್ಬಾರ್ದು ಅಂತ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ. ಆಯ್ತು ಬಿಡಿ, ನಾನಂತೂ ನಿಮ್ಮ ಮಗಳು ಮದುವೆ ಮಾಡಿಸ್ಬೇಕು ತಾನೆ. ನಿಮ್ಮ ಮಗಳು ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನಾನು ನಿಮಗೆ ಮಾತು ಕೊಡ್ತೀನಿ, ನಿಮ್ಮ ಮಗಳು ಮದುವೆಯ ನಾನೇ ಮುಂದೆ ನಿಂತ್ಕೊಂಡು ಮಾಡಿಸ್ತೀನಿ, ಸರಿನಾ? ಈಗ ಸಮಾಧಾನನ ಏನು ಆಗೋದಿಲ್ಲ, ನಾನು ಸರ್ ಮಾಡ್ತೀನಿ, ಸುಮ್ಕಿರ್ರಿ. ನನಗೂ ಗೊತ್ತಾಯ್ತದೆ ಏನು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ. ಎಲ್ಲ ಗೊತ್ತಾಗಂಗಿದ್ರೆ ನೀ ಹಿಂಗೆ ಮಾಡ್ತಿರ್ಲಿಲ್ಲ. ಈ ಗಂಗನ ಜೀವನ ನೋಡ್ದ ಏನಾಗೈತಿ ಅಂತ ಹೇಳೇ. ಗಂಗಾ ಏನಾಗೈತೆ ನಿನ್ನ ಜೀವನ ಅಂತ ಹೇಳಿ ಪಿರುತಿ ಮಾಡೋದು ಮಾಡ್ಬಿಟ್ಟ. ಈಗ ನ್ಯಾಯವಾಗಿ ನೋಡ್ಕೊತಾವನ ಎಂಡ್ರನ್ನ? ತೋರಿಸು ಎಂಡ್ರನ್ನ ಎಷ್ಟು ನೋಡ್ಕೊತಾವನೆ ಅಂತ ಹೇಳ್ಬಿಟ್ಟು ಒಂದು ದಿನಕ್ಕೆ ನ್ಯಾಯವಾಗಿ ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ದಿರೋನು. ಈಗ ನನ್ನ ಮಗಳದು ನಾಳೆ ಕಂಗಿ ಆಗೋಗ್ಬಿಟ್ರೆ ಬಿಡು ಸುಮ್ಕೇನಿಯ. ಏನೋ ಹೇಳಿದ್ದೀನಿ, ನನ್ನ ಮಗಳು ಜವಾಬ್ದಾರಿ ಎಲ್ಲನೂ ನಿಂದೇನೆನಿಯ ಪದ್ದಿ. ಹೋಗಿ ನನ್ನ ಮಗಳು ಅಳ್ತಾ ರೂಮ ಕುಂತವಳೆ, ಹೋಗಿ ಅವಳನ್ನದೇನು ಒಪ್ಪಿಸಿ ಮಾಡಿ ಮದುವೆ ಮಾಡ್ಸಷ್ಟೇನೆನಿಯ. ನೋಡ್ದ ಬಂಗಾರಮ್ಮ ಎಂತೆಂಥ ಮಾತುಗಳಂದು ನಮ್ಮನ್ನ ಅಂತ ಹೇಳ್ಬಿಟ್ಟು ಅವಳು ಮುಂದೆ ತಲೆ ತಗ್ಸಂಗೆ ಮಾಡ್ಬಿಟ್ರಿ ನೀವಂತೂ. ಅತ್ತೆ ಈ ಪದ್ದು ಏನ್ ಮಾಡಿದ್ರು ಸರಿಯಾಗಿ ಏನಿಯ ಮಾಡ್ತಾಳೆ. ಸರಿ ಬಿಡಿ, ನೀವು ನಾನು ತಪ್ಪು ಕೆಲಸ ಮಾಡ್ತೀನಿ ಅಂತ ನೀವು ಅನ್ಕೊಂಡಿದ್ರೆ ನಾನೇನು ಮಾಡೋಕ್ಕಾಗಕ್ಕಿಲ್ಲ. ಹೀಗೇನು ಎಲ್ಲ ಸರ್ ಮಾಡಬೇಕು ಅಷ್ಟೇ ತಾನೇ. ಸರ್ ಮಾಡ್ತೀನಿ ಬಿಡಿ, ಅದಕ್ಕೆ ಯಾಕೆ ಸುಮ್ಮನೆ ಕಿರ್ಚಾಡ್ತಿದ್ದೀರಾ? ಏನೋ ನಡ್ಕೊಂಡು ಹೋಗ್ಬೇಕಾದ್ರೆ ಮುಳ್ಳು ಕಲ್ಲು ಸಿಗ್ತವೆ, ಹಂಗಂತ ದಾರಿನೇ ಸರಿ ಇಲ್ಲ ಅಂತ ಅನ್ನಕ್ಕಾಯ್ತದ? ಎಲ್ಲ ಕಿತ್ತು ದೂರ ಹಾಕ್ಬಿಟ್ಟು ಮುಂದೆ ಹೋಯ್ತಿರ್ಬೇಕು. ಈಗ ನಾನೆಲ್ಲ ಸರ್ ಮಾಡ್ತೀನಿ ಅಂತ ಹೇಳಿದ್ದೀನಿ ತಾನೆ, ನಾನು ಸರ್ ಮಾಡ್ತೀನಿ, ಸುಮ್ಕೆ ಏನೇ ಬಿಟ್ಬಿಡಿ. ಸರಿ ಆಯ್ತು,
ಅವಳಗದೇನೋ ಹೋಗಿ ರೂಮಾಗ ಹೋಗ್ಬಿಟ್ಟು ಅವಳಿಗೋಸಿ ಬುದ್ಧಿ ಹೇಳು. ಹತ್ತು 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 ಸಾಯ್ತಾಳು ಸುಮ್ಕೆ ನೆನೆಯ. ಯಪ್ಪ 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 ಏನು ಪಿರುತಿ ಅದು ಏನು ಪಿರೇಮನೋ ನೋಡಮ್ಮಿ. ಕಾಲೇಜ್ ಗಿಲೇಜ್ಗೆಲ್ಲ ಇನ್ನು ಕಳ್ಸಕ್ಕಿಲ್ಲ ನಾನು, ಹೇಳ್ಬಿಡ ಅದನ್ನು. ಯಾವ ಕಾಲೇಜ್ ಗಿಲೇಜ್ ಎಲ್ಲ ಏನು ಬೇಡ, ಇನ್ನೂ ವರ್ಷ ಐತಂತೆ, ವರ್ಷಕ್ಕೆ ಓಡೇ ಹೋಗ್ಬಿಡ್ತಾಳೆ ಅಷ್ಟೇ ನನ್ನ ಮಗಳು. ಬಿಟ್ಬಿಟ್ರೆ ಬೇಡ ಬೇಡ ಬೇಡ, ಕಾಲೇಜ್ ಗಿಲೇಜ್ ಎಲ್ಲ ಬಿಡಿಸ್ಬಿಟ್ಟು ಅದೇನು ಅಲ್ಲಿ ಹೋಗಿ ಎಕ್ಸಾಮ್ ಬರ್ಕ ಅಂತ ಹೇಳ್ಬಿಡು ಸರಿನೇ. ನಿನ್ನ ಕಾಲೇಜ್ಗೇನು ನೀನು ಸಪೋರ್ಟ್ ಗಿಪೋರ್ಟ್ ಎಲ್ಲ ಮಾಡಬೇಡ ಕಣಮ್ಮಿ ನೀನು. ಸರಿ ಅತ್ತೆ. ಹೋಯ್ತೀನಿ ಅಂತ ಕುಣಿತಾಳೆ. ಕಳ್ಸ್ಗಿಳ್ಸಿಯ ನೀನು. ಈಗಲೇ ಹಿಂಗೆ ಮುಂದೆ ಇನ್ನು ಹೆಂಗೋ ಏನೋ ಮದುವೆಗೆಲ್ಲ ತಯಾರಿ ಮಾಡ್ಕೊತೀನಿ. ನನ್ನ ಮಗ ಯಾವಾಗ ಬರ್ತಾನೋ ಏನೋ. ನೋಡ್ದ ಗಂಗಾ, ಮನೆ ಸೊಸೆ ಮೇಲೆ ಎಷ್ಟೆಲ್ಲನೂ ಆರೋಪಗಳು ಬರ್ತವೆ ಅಂತ ಹೇಳ್ಬಿಟ್ಟು ನಾನೊಂದು ಒಳ್ಳೆ ಕೆಲಸ ಮಾಡೋಕ್ಕೆ ಅಂತ ನಿಂತ್ಕೊಂಡ್ರೆ ಈಗ ಹಿಂಗೇನೆ ನೀಯ ಎಲ್ಲನೂ ಶುರುವಾಯ್ತದೆ ನನಗೆ. ಕತೆ ಗೀತೆ ಎಲ್ಲನೂ ನನ್ನ ಆದ್ನಿ ಓದಿ ದೊಡ್ಡ ಆಫೀಸರ್ ಆಗಿ ಕೆಲ್ಸಕ್ಕೆ ಹೋಗ್ಕೊಂಡು ಕಾರ್ಗಿರಾಗೆ ರಾಣಿ ಥರ ಬತ್ತಾಳೆ ಅಂತ ಅನ್ಕೊಂಡಿದ್ದೆ. ಆದರೆ ಎಲ್ಲ ಎಡವಟ್ಟಾಗಿ ಹೋಗ್ಬಿಡ್ತು. ನನ್ನ ಆದ್ನಿ ಹತ್ರ ಒಂದು ಕಿತ ಮಾತಾಡ್ತೀನಿ. నేನೆಲ್ಲ ಕ್ವಾಪ್ದಾಗ ಮಾತಾಡಿದೆ. ಈಗ ನಾವು ಹೋಗಿ ಸಮಾಧಾನವಾಗಿ ಏನು ಎತ್ತ ಅಂತ ವಿಚಾರ ಮಾಡ್ತೀನಿ. ಕ್ವಾಪ್ದಾಗ ಮಾತಾಡಿದ್ರೆ ಏನು ಅರ್ಥ ಆಗಕ್ಕಿಲ್ಲ, ಸಮಾಧಾನವಾಗಿ ಮಾತಾಡಿದ್ರೆ ಏನೇ ಅರ್ಥ ಆಗೋದಲ್ವೇ. ಹೋಗಿ ನಡಿ ಮಾತಾಡೋಣ. ಇನ್ನು ಕಾಲೇಜ್ ಗಿಲೇಜ್ಗೆಲ್ಲ ಕಳ್ಸೋದು ಬೇಡ ಅಂತ ಹೇಳ್ತಾಯ್ತು ನಮ್ಮ ಅತ್ತೆ. ನೋಡೋಣ ಏನಾರ ಇದಾದರೆ ಕರೆಸ್ಪಾಂಡೆನ್ಸ ಕೊಟ್ಕೊಳ್ಳೋದು ಏನೋ ಕೊಟ್ಕೊಂಡು ಓದಿ ಪಾಸ್ ಮಾಡಲಿ ಅಲ್ವೇ. ಸುಮ್ಮನೆ ಓದೋ ಹುಡುಗಿನ ಏನೋ ಚಿಕ್ಕ ವಿಚಾರಕ್ಕೆ ಮನೆ ಕೂರ್ಸೋಕ್ಕಾಯ್ತದೆ. ಇಲ್ಲ ಮದುವೆ ಆಗೋ ಹುಡುಗಂಗೆ ಹೇಳ್ಬೇಕಷ್ಟೇ ನೀಯ. ಓದ್ಸಪ್ಪ ಅವಳನ್ನ ಇನ್ನೂ ಒಂದು ವರ್ಷ ಐತೆ ಅಂತ ಹುಡುಗಂಗೆ ಹೇಳೋದು. ಪದಕ ಅವಳ ಎಜುಕೇಷನ್ ಯಾವುದೇ ಕಾರಣಕ್ಕೂ ನಿಂತ್ಕೋಬಾರ್ದು. ಅಯ್ಯೋ ಪಾಪ ಅಂತ ಅನ್ನಿಸ್ತದೆ. ಓದ ಹೆಣ್ಮಕ್ಳು ಚೆನ್ನಾಗಿ ಓದಲಿ. ಗಂಡಂಗೆ ಮದುವೆ ಆಗೋ ಹುಡುಗಂಗೆ ಏನೇ ಹೇಳೋಣ ಬಿಡು, ಓದಿಸು ಅಂತ ಹೇಳ್ಬಿಟ್ಟು ಓದಿಸ್ತಾರೆ. ಏನು ಓದಿಸ್ತಿದ್ದಂಗೆ ಇರೋಕ್ಕಾಯ್ತದೆ. ಸರಿ ನೋಡಿ, ಪಾಪ ಬಿಟ್ಬಿಟ್ಟು ಸಮಾಧಾನವಾಗಿ ಮಾತಾಡಿ. ಆ ಹುಡುಗ ಯಾರು ಏನು ಕತೆ ಎಲ್ಲ ವಿಚಾರ ಮಾಡಿ, ಅವನೇನು ಮೋಸ ಮಾಡಕ್ಕೆ ಬಂದವನ ಏನು ಎತ್ತ. ಅಕಸ್ಮಾತು ನಿಮ್ಮ ಅತ್ತೆ ಹುಡುಗಂಗಿನೂ ಇವನೇ ಒಳ್ಳೇನಾಗಿದ್ರೆ ನೀವೇ ಯೋಚನೆ ಮಾಡಿ ಪದಕ್ಕ. ಇದ್ರೂ ಇರ್ಬೋದೇನೋ. ಹುಡುಗ ಮದುವೆ ಮಾಡ್ಕೊಳಕ್ಕೆ ಮುಂದಿಂತವನೆ ಅಂತಂದರೆ ಒಳ್ಳೆನಿದ್ರು ಇತ್ತಾನೆ. ಹಂಗಂತ ನಮ್ಮ ಅತ್ತೆ ಮಾತನ್ನ ನನ್ನ ಕೈಲಿ ಮೀರಕ್ಕೂ ಆಯ್ತಾ ಇಲ್ಲ. ಹೋಗಿ ಶಶಿ ಹತ್ರ ಮಾತಾಡ್ತೀನಿ. ಏನು ಹೇಳ್ತಾಳೋ ಕೇಳೋಣ. ಅಕಸ್ಮಾತ್ ಏನಾನ ಹುಡುಗನು ಎಲ್ಲ ಇದು ಮಾಡ್ಕೊಂಡು ನಮ್ಮ ಮನೆ ಕಡೆ ಎಲ್ಲ ಚೆನ್ನಾಗಿದ್ರೆ ನೋಡೋಣ. ನಾನು ಯಾವ ವಿಷಯನೂ ವಿಚಾರಿಸಿಲ್ಲ ನೋಡು. ಈ ವಿಷಯ ನಿನ್ನ ಮಧ್ಯೆ ಮಾತ್ರ ಇರಲಿ. ಇನ್ನೂ ವಿಚಾರ ಮಾಡೋಕ್ಕೆ ಟೈಮ್ ಐತೆ. ಆ ಹುಡುಗನ ಬಗ್ಗೆನೂ ವಿಚಾರ ಮಾಡ್ತೀನಿ, ಈ ಹುಡುಗನ ಬಗ್ಗೆನೂ ವಿಚಾರ ಮಾಡ್ತೀನಿ. ಸರಿ ಅಕ್ಕ, ಆಯಿತು. ಇಬ್ರು ಹುಡುಗನೂ ವಿಚಾರ ಮಾಡಿ ನೋಡಿ. ನಿಮ್ಗೆ ಯಾವ ಹುಡುಗನೇ ಚೆನ್ನಾಗವನೆ ಅಂತ ಅನ್ನಿಸ್ತತೆ, ಯಾವ ಹುಡುಗ ಮೇಲು ಅಂತ ಅನ್ನಿಸ್ತತೆ, ಆ ಹುಡುಗನ ಜೊತೆ ನೀನು ಮದುವೆ ಮಾಡಿದ್ರೆ ಆಯಿತು. ಅಷ್ಟೇ.